ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಟೆನ್ಷನ್. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ತೂಗುಗತ್ತಿ ತೂಗ್ತಾ ಇದೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವ ಮುನ್ನ ಕೋರ್ಟ್ ಮೊರೆ ಹೋಗಿದ್ದಾರೆ. ಅಬ್ರಹಾಂ ಏಕಾಏಕಿ ಕೋರ್ಟ್ಗೆ ಪಿಸಿಆರ್ ಸಲ್ಲಿಕೆ ಮಾಡಿದ್ದಾರೆ. ಯಾಕೆ? ರಾಜ್ಯಪಾಲರ ಭೇಟಿಯ ವೇಳೆ ಸಿಗಲಿಲ್ವ ಹಾಗಾದ್ರೆ ಸಕಾರಾತ್ಮಕವಾದಂತಹ ಸ್ಪಂದನೆ? ಹೀಗಾಗಿ ನೇರವಾಗಿ ಪಿಸಿಆರ್ ಸಲ್ಲಿಕೆ ಮಾಡಿದ್ರ ಅಬ್ರಹಾಂ. ಪ್ರೈವೇಟ್ ಕೇಸ್ ಒಂದನ್ನು ದಾಖಲು ಮಾಡಿದ್ರ. ರಾಜ್ಯಪಾಲರ ಬಳಿ ಹೋಗಿದ್ರು. ರಾಜ್ಯಪಾಲರು ಮುಖ್ಯಮಂತ್ರಿಗಳಿಗೆ ನೋಟಿಸ್ ಕಳಿಸಿದರು. ಯಾಕೆ ನಿಮ್ಮ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬಾರದು? ಕಾರಣ ಕೇಳಿ ನೋಟಿಸನ್ನು ಕಳಿಸಿದರು. ಒಂದಷ್ಟು ದಾಖಲೆಗಳನ್ನು ಒದಗಿಸಿ ಅಂತ ಕೇಳಿದರು. ಅದಾದ ನಂತರ ಸಂಪುಟವೂ ಕೂಡ ಒಂದು ಆನ್ಸರ್ ಕೊಟ್ಟಿತ್ತು, ನಿಮಗೆ ಅಧಿಕಾರವೇ ಇಲ್ಲ ಅಂತ ರಾಜ್ಯಪಾಲರಿಗೆ. ಈಗ ಅಬ್ರಹಾಂ ಖಾಸಗಿ ದೂರು ಸಲ್ಲಿಕೆ ಮಾಡಿದ್ದಾರೆ. ಕಳೆದ ವಾರ ರಾಜ್ಯಪಾಲರನ್ನ ಭೇಟಿ ಮಾಡಿದರು ಟಿಜೆ ಅಬ್ರಹಾಂ ದೂರಿನ ಮೇಲೆ ಸಿಎಂಗೆ ಗವರ್ನರ್ ನೋಟಿಸ್ ಕೊಟ್ಟಿದ್ರು. ರಾಜ್ಯಪಾಲರ ನಡೆಯನ್ನ ಪ್ರಶ್ನಿಸಿ ನಿರ್ಣಯವನ್ನು ಪಾಸ್ ಮಾಡಿತ್ತು ಕ್ಯಾಬಿನೆಟ್. ವಾರ ಕಳೆದರೂ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಗವರ್ನರ್ ಕೊಟ್ಟಿಲ್ಲ. ಗವರ್ನರ್ ಸಕಾರಾತ್ಮಕ ಸ್ಪಂದನೆ ಮಾಡಿಲ್ವಾ? ಈ ಹಿನ್ನೆಲೆಯಲ್ಲಿ ಕೋರ್ಟ್ ಮೊರೆ ಹೋದ್ರ. ಹೀಗಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೇಳಿ ಅಬ್ರಹಾಂ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಒಂದು ಪ್ರೈವೇಟ್ ಕೇಸನ್ನು ದಾಖಲು ಮಾಡಿದ್ದಾರೆ ಕೋರ್ಟ್ನಲ್ಲಿ. ಮಾರುತಿ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಾರುತಿ, ಇತ್ತೀಚೆಗಷ್ಟೇ ಟಿಜೆ ಅಬ್ರಹಾಂ ಅವರು ರಾಜ್ಯಪಾಲರನ್ನ ಭೇಟಿ ಮಾಡಿದ್ರು. ರಾಜ್ಯಪಾಲರು ಕೂಡ ಒಂದು ನೋಟಿಸನ್ನು ಕೊಟ್ಟರು. ಮತ್ತು ಯಾಕೆ ರಾಜ್ಯಪಾಲರು ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿಲ್ಲ ಅಂತ ಕೋರ್ಟ್ಗೆ ಹೋಗಿದ್ದ, ಅಥವಾ ಅವ್ರ ಮುಂದೆ ಇದ್ದಂಥ ದಾರಿ ಅದು ಮಾತ್ರ ಆಗಿತ್ತಾ ಅಂತ? ವಾಸು, ಅಬ್ರಹಾಂ ಅವರು 2010-11ರಿಂದ ಇವತ್ತಿನವರೆಗೂ ಸುಮಾರು 20-25 ರಾಜಕಾರಣಿಗಳ ವಿರುದ್ಧ ಪಿಸಿಆರ್ಗಳನ್ನು ಸಲ್ಲಿಕೆ ಮಾಡಿದ್ದಾರೆ. ಅದರಲ್ಲಿ ಯಡಿಯೂರಪ್ಪ ಅವರಿಂದ ಆದಿಯಿಂದ ಹಿಡ್ಕೊಂಡು ಯಡಿಯೂರಪ್ಪ, SM ಕೃಷ್ಣ, ಧರ್ಮಸಿಂಗ್, ಸಿದ್ದರಾಮಯ್ಯ, ಕುಮಾರಸ್ವಾಮಿ, DK ಶಿವಕುಮಾರ್ ಸೇರಿದಂತೆ ಹಲವು ಹಾಲಿ ಮತ್ತು ಮಾಜಿ ಮುಖ್ಯಮಂತ್ರಿಗಳು, ಹಾಲಿ ಮತ್ತು ಮಾಜಿ ಸಚಿವಗಳ ವಿರುದ್ಧ ದೂರು ದಾಖಲು ಮಾಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಹಾಲಿ ಸಚಿವರ ವಿರುದ್ಧ ಇಲ್ಲ, ಮಾಜಿ ಸಚಿವರುಗಳ ವಿರುದ್ಧ ದೂರು ದಾಖಲು ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಆದರೆ ಅಂತಹ ದೂರನ್ನು ದಾಖಲು ಮಾಡುವಂಥ ಒಂದು ಸಂದರ್ಭದಲ್ಲಿ, ಅಂದರೆ ಖಾಸಗಿ ದೂರನ್ನು ದಾಖಲು ಮಾಡುವಂಥ ಒಂದು ಸಂದರ್ಭದಲ್ಲಿ ಪ್ರತಿ ಬಾರಿಯೂ ಕೂಡ ರಾಜ್ಯಪಾಲರಿಂದ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಪಡ್ಕೊಂಡೋಗಿ ತದಬಳಿಕ ಅರ್ಜಿಯನ್ನು ಸಲ್ಲಿಸ್ತಾ ಇದ್ರು. ಯಾಕಂತ ಹೇಳಿದ್ರೆ ಈ ಹಿಂದೆ ಯಡಿಯೂರಪ್ಪ ಅವರ ಒಂದು ಪ್ರಕರಣದಲ್ಲಿ ಲೋಕಾಯುಕ್ತ ನ್ಯಾಯಾಧೀಶರು ಅದನ್ನೇ ವಿಚಾರವನ್ನು ಪ್ರಮುಖವಾಗಿ ಹೇಳಿದರು. ಆದರೆ ಈ ಬಾರಿನೂ ಕೂಡ ಅದೇ ಪ್ರಕ್ರಿಯೆಯನ್ನು ಮಾಡಬೇಕು, ಅದೇ ಪ್ರೊಸೀಜರನ್ನು ಫಾಲೋ ಮಾಡಬೇಕು ಅನ್ನುವಂಥ ಒಂದು ಕಾರಣವನ್ನು ಇಟ್ಕೊಂಡೆ ಅಬ್ರಹಾಂ ಅವರು ನೇರವಾಗಿ ರಾಜ್ಯಪಾಲರಿಗೆ ಮನವಿಯನ್ನು ಮಾಡಿದ್ದು. ಮೊದಲನೇದಾಗಿ ಜುಲೈ 26ನೇ ತಾರೀಕು ರಾಜ್ಯಪಾಲರಿಗೆ ಮನವಿಯನ್ನು ಕೊಡ್ತಾರೆ. ತದಬಳಿಕ ಭಾಳಷ್ಟು ಬೆಳವಣಿಗೆಗಳಾಗ್ತವೆ. ಸ್ವತಃ ರಾಜ್ಯಪಾಲರೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಆ ಪ್ರಕರಣದಲ್ಲಿ ನೋಟಿಸನ್ನು ಕೊಟ್ಟಿದ್ರು. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ಬಳಿಕ ಪಿಸಿಆರ್ ಅನ್ನು ದಾಖಲು ಮಾಡೋಣ ಅನ್ನುವಂಥ ಒಂದು ರೀತಿಯಲ್ಲಿ ಅಬ್ರಹಾಂ ಅವರ ಯೋಚನೆ ಆಗಿತ್ತು. ಆದರೆ ಇದಕ್ಕೂ ಮಧ್ಯದಲ್ಲಿ ಸ್ನೇಹಮಯಿ ಅನ್ನೋರಿಂದ ಖಾಸಗಿ ದೂರು ದಾಖಲಾಗಿದ್ದರಿಂದ ಇದರಿಂದ ಒಂದು ವೇಳೆ 2 ಬಾರಿ ರಾಜ್ಯಪಾಲರು ಕರೆಸ್ಕೊಂಡು ಮಾಹಿತಿ ಪಡ್ಕೊಂಡ್ರು ಕೂಡ ಕ್ಯಾಬಿನೆಟ್ಟಿಂದ ಬಂದಂತಹ ನಿರ್ಣಯ ಆದ ಬಳಿಕ ರಾಜಭವನದಲ್ಲಿ ಒಂದಷ್ಟು ಬೆಳವಣಿಗೆಗಳು ಆದವು ಅನ್ನುವಂಥದ್ದು. ನನಗೆ ಇದರ ಪರಮಾಧಿಕಾರ ಇದೆಯಾ, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಂಥ ಒಂದು ಪ್ರಕರಣವ ಅನ್ನುವಂಥ ಒಂದು ರೀತಿಯಲ್ಲಿ ರಾಜ್ಯಪಾಲರು ಯೋಚನೆ ಕೂಡ ಮಾಡೋದಕ್ಕೆ ಮುಂದಾದರು. ಹೀಗಾಗಿ ಬಹುತೇಕ ರಾಜ್ಯಪಾಲರಿಂದ ಸಕಾರಾತ್ಮಕವಾದಂತಹ ಒಂದು ಸ್ಪಂದನೆ ಸಿಗದೇ ಇರುವಂಥದ್ದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಸ್ನೇಹಮಯಿ ಅನ್ನುವಂಥವರು ಕೂಡ ಅದೇ ರೀತಿಯಾದಂಥ ಒಂದು ದೂರನ್ನು ಸಲ್ಲಿಕೆ ಮಾಡಿದರು. ಹೀಗಾಗಿ ಎರಡೂ ದೂರುಗಳು ಕೂಡ ಒಂದೇ ರೀತಿಯಾಗಿ ಇರೋದ್ರಿಂದ ಆ ದೂರಿಗೆ ಸಂಬಂಧಪಟ್ಟ ಒಂದೇ ಪ್ರಕರಣಕ್ಕೆ ಸಂಬಂಧಪಟ್ಟಿದ್ದಾಗಿದ್ದರಿಂದ ಸ್ನೇಹಮಯ ಅನ್ನೋರ ಒಂದು ಅರ್ಜಿ ರೀತಿಯಲ್ಲೇ ನನ್ನ ಅರ್ಜಿಯನ್ನು ಕೂಡ ಪರಿಗಣಿಸಿ ಅನ್ನುವಂಥ ಒಂದು ವಿಚಾರವನ್ನು ಇಟ್ಕೊಂಡು ಜನಪ್ರತಿನಿಧಿಗಳ ಕೋರ್ಟಲ್ಲಿ ಪಿಸಿಆರ್ ಅನ್ನು ದಾಖಲು ಮಾಡಿರುವಂಥದ್ದು. ಒಟ್ಟಾರೆ 20-21ನೇ ತಾರೀಕು ಏನು ಸಿದ್ದರಾಮಯ್ಯ ಅವರಿಗೆ ಒಂದು ರೀತಿಯಲ್ಲಿ ಬಹಳಷ್ಟು ಮಹತ್ವದ ಒಂದು ದಿನ ಅಂತಲೇ ಹೇಳ್ಬೋದು. ಆ 2 ದಿನಗಳು, ಒಂದು ಸ್ನೇಹಮಯಿ ಸಲ್ಲಿಸಿರುವಂಥ ಒಂದು ಅರ್ಜಿ 20ನೇ ತಾರೀಕು ತೀರ್ಪು ಬರ್ತಾ ಇದೆ, 21ನೇ ತಾರೀಕು ಅಬ್ರಹಾಂ ಅವರು ಸಲ್ಲಿಸಿರುವಂಥ ಒಂದು ಅರ್ಜಿ ತೀರ್ಪು ಬರ್ತಾ ಇದೆ. ಇದನ್ನ ಪಿಸಿಆರ್ ಆಗಿ ಪರಿಗಣಿಸಬೇಕಾ ಬೇಡವಾ ಅನ್ನುವಂಥ ಒಂದು ಮಹತ್ವದ ನಿರ್ಧಾರ ಅವತ್ತು ನ್ಯಾಯಾಧೀಶರು ತೆಗೆದುಕೊಳ್ಳುವಂಥದ್ದು. ಹೀಗಾಗಿ ಸಹಜವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಆಗಸ್ಟ್ 20 ಮತ್ತು 21ನೇ ತಾರೀಕು ಬಹಳಷ್ಟು ಮಹತ್ವದ ಒಂದು ದಿನ ಅಂತಾನೆ ಹೇಳ್ಬೋದು. ವಾಸುದೇವ್, ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.